ಎಲ್ರಿ ನಮಸ್ಕಾರ. ನೀವು ನೋಡ್ತೀರಾ ಆಕಾಶ್ ಪಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಅಂತಂದ್ರೆ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಸಬ್ಜೆಕ್ಟ್ ಯಾವುದಂದ್ರೆ ಮ್ಯಾಥಮೆಟಿಕ್ಸ್. ಏನಪ್ಪಾ ಅಂತಂದ್ರೆ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳಿದಾವೆ. ಅಂದ್ರೆ ಇವತ್ತು ನಡೆದಂತಹ ಮ್ಯಾಥಮೆಟಿಕ್ಸ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ಗಳು ಬಂದಿದ್ದವು, ಹಾಗೆ ಅದಕ್ಕೆ ಯಾವ ರೀತಿಯಾದಂತಹ ಆನ್ಸರ್ಸ್ಗಳು ಕರೆಕ್ಟ್ ಇದಾವೆ ಅಂತಕ್ಕಂಥದ್ದು ನಾವೊಂದು ಈ ಒಂದು ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ. ಯಾರು ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ಯಾಕಪ್ಪ ಅಂತಂದ್ರೆ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಈ ಒಂದು ಕ್ಲಾಸ್ನಲ್ಲಿ ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಬನ್ನಿ, ಮೊದಲಿಂದ ಏನಪ್ಪಾ ಅಂತಂದ್ರೆ ಮ್ಯಾಥಮೆಟಿಕ್ಸ್ ಪಾರ್ಟ್ ಎದಲ್ಲಿ ಏನಪ್ಪಾ ಅಂತಂದ್ರೆ 1 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳು ಯಾವ್ದು ಕರೆಕ್ಟ್ ಇದಾವೆ ಅಂತಕ್ಕಂಥ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಫಿಲ್ ಇನ್ ದ ಆನ್ಸರ್ ಆಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳೇನಪ್ಪಾ ಅಂತಂದ್ರೆ ಮೊದಲನೇ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಈ ಫಂಕ್ಷನ್ಸ್ಗಳು ಏನಂದ್ರೆ ಸರಿಯಾದಂಥ ಉತ್ತರ ಆನ್ಸರ್ ಯಾವ್ದು ಅಂತಂದ್ರಿ ಆಪ್ಷನ್ ಎ ಅಂತಕ್ಕಂಥದ್ದು ಈ ಒಂದು ಸರಿಯಾದಂಥ ಉತ್ತರ. ನೋಡ್ರಪ್ಪ, ನಿಮ್ಮ ಕ್ವಶನ್ ಪೇಪರ್ ನೀವು ಮುಂದ್ಗಡೆ ಇಟ್ಕೊಂಡು ಏನಪ್ಪಾ ಅಂತಂದ್ರೆ ಈ ಒಂದು ಆನ್ಸರ್ಸ್ಗಳನ್ನು ನೋಡ್ಕೊತ ಹೋರಿ. ಯಾಕಪ್ಪ ಅಂದ್ರೆ ನಿಮ್ದು ಯಾವ್ದು ಕರೆಕ್ಟ್ ಇದಾವೆ ಇಲ್ಲ ಅಂತಕ್ಕಂಥ ನಿಮಗೆ ಇಲ್ಲಿ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ತಾ ಇದೆ. ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂತಂದ್ರೆ ಕೊನೆ ತನಕ ನೋಡಿದ್ರೆ ತನಕ 80 ಔಟ್ ಆಫ್ 80 ಅನ್ನು ಮಾಡೋ ಕೋರ್ಸಸ್ ಜಾಸ್ತಿ ಇದೆ ಇದರಲ್ಲಿ. ಇನ್ನು ಸೆಕೆಂಡ್ ಒನ್ ಆಗಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಮ್ಯಾಥ್ಸ್ ಕಾಲಮ್ ವಿತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸರಿಯಾದಂಥ ಉತ್ತರ ಯಾವುದು ತಂದ್ರಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರ್ತೈತಿ. ಇನ್ನು ಥರ್ಡ್ ಒಂದು ಕ್ವಶನ್ನಲ್ಲಿ ಏನಂತಾರ ಇದಕ್ಕೆ ಸರಿಯಾದಂಥ ಉತ್ತರ ಆನ್ಸರ್ ಸಿ 3 ಇಂಟು 2. ಇನ್ನು ಫೋರ್ತ್ ಒನ್ ಆಗಿ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ತಂದ್ರಿ ಆಪ್ಷನ್ ಸಿ. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್ಗೆ ಆನ್ಸರ್ ಯಾವುದು ಕರೆಕ್ಟ್ ಆಗ್ತದೆ ಅಂದ್ರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಈ ಒಂದು ಆನ್ಸರ್ ಕರೆಕ್ಟ್ ಆಗ್ತದೆ ರೀ. ಇನ್ನು 6ನೇ ಪ್ರಶ್ನೆಗೆ ಹೋಗೋಣ. 6 ಕ್ವಶನ್ಗೆ ಇದಕ್ಕೆ ಒಂದು ಸರಿಯಾದಂಥ ಆನ್ಸರ್ ಸಿ. ಆ್ಯಂಡ್ 7ನೇ ಪ್ರಶ್ನೆ ಇದಕ್ಕೇನಪ್ಪ ಅಂತಂದ್ರೆ ಆನ್ಸರ್ ಆಗಿದ್ದು ಸಿ. ಇನ್ನು 8ನೇ ಪ್ರಶ್ನೆಗೆ ದ ಪಾಯಿಂಟ್ ಆಫ್ ದ ಇನ್ಫಿನಿಕ್ಷನ್ ಫಾರ್ ದ ಫಾಲೋವಿಂಗ್ ಗ್ರಾಫ್ ಈಸ್ ಇದಕ್ಕೆ ಸರಿಯಾದಂಥ ಉತ್ತರ 0 ರೀ. ಇನ್ನು ನೆಕ್ಸ್ಟ್ ಒನ್ ಆಗಿರ್ತಕ್ಕಂಥದ್ದು 9ನೇ ಪ್ರಶ್ನೆಗೆ ಏನಪ್ಪ ಅಂತಂದ್ರೆ ಸರಿಯಾದಂತಹ ಉತ್ತರ ಎ ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತೈತೆ ರೀ. ಇನ್ನು ನೆಕ್ಸ್ಟ್ 10ನೇ ಕ್ವಶನ್ಗೆ ಸರಿಯಾದಂಥ ಉತ್ತರ ಬಿ. ಆ್ಯಂಡ್ ಈಗ 11ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂತ ನೋಡೋಣ. ಆಪ್ಷನ್ ಎ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತೈತೆ ರೀ. ಅದಾದ ಬಳಿಕ ಸ್ಟೇಟ್ಮೆಂಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ ಇರ್ತಕ್ಕಂಥದ್ದು ಇದಕ್ಕೆ ಏನಪ್ಪ ಅಂತಂದ್ರೆ ಸರಿಯಾದಂಥ ಆಪ್ಷನ್ ಯಾವುದಂದ್ರೆ ಸ್ಟೇಟ್ಮೆಂಟ್ ಫಸ್ಟ್ ಈಸ್ ಅ ಟ್ರೂ ಆ್ಯಂಡ್ ಸ್ಟೇಟ್ಮೆಂಟ್ ಸೆಕೆಂಡ್ ಈಸ್ ಅ ಫಾಲ್ಸ್ ಅಂತಕ್ಕಂಥದ್ದು ಇದಕ್ಕೆ 12ನೇ ಪ್ರಶ್ನೆಗೆ ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ರೀ. ನೆಕ್ಸ್ಟ್ ಒನ್ ಆಗಿರತಕ್ಕಂಥದ್ದು 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ 13ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಡಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗಿರ್ತೈತೆ ರೀ. ಇನ್ನು ಇದಾದ ಬಳಿಕ 14ನೇ ಪ್ರಶ್ನೆ ನೋಡ್ರಿ. ಈ 14 ಪ್ರಶ್ನೆಗೆ ಇದಕ್ಕೆ ಸರಿಯಾದಂಥ ಉತ್ತರ ಸಿ ಆಪ್ಷನ್ ಸಿ 25/102. 15ನೇ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ರೀ ಇದರ ಫಸ್ಟ್. ಇನ್ನು ಸೆಕೆಂಡ್ ಒನ್ ಆಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಿಲ್ ಇನ್ ದ ಬಾಕ್ಸ್ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ ತುಂಬಿ. ಇದರಲ್ಲಿ ಏನಪ್ಪ ಅಂತಂದ್ರೆ ಸರಿಯಾದಂತಹ ಉತ್ತರಗಳು ಯಾವ ಆಗ್ತವೆ ಅಂತಕ್ಕಂಥದ್ದು ನಾವು ನೋಡೋಣ. ಅಂದರೆ ಮೊದಲದಾಗಿ 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸೆಕೆಂಡ್ ಆಗ್ತೈತೆ ರೀ. ಇನ್ನು 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ 8. ಇನ್ನು 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ 0. 19ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ 3 ರೀ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4. ಇದೇನಪ್ಪ ಅಂತಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಏನಪ್ಪ ಅಂತಂದ್ರೆ ಇದು ಸರಿಯಾದಂತಹ ಆನ್ಸರ್ಸ್ಗಳಾಗಿರ್ತಾವೆ ನೋಡ್ರಿ. ಇದು ಇಷ್ಟು ಏನಪ್ಪ ಅಂತಂದ್ರೆ ಪಾರ್ಟ್ ಎ ಐತೆ ರೀ. ಇನ್ನು ಪಾರ್ಟ್ ಬಿ ಯಲ್ಲಿ ನೋಡೋಣ. ಅಂದ್ರೆ ಆನ್ಸರ್ ಎನಿ 6 ಕ್ವಶನ್ಸ್. ಇಲ್ಲಿ ಏನಪ್ಪ ಅಂತಂದ್ರೆ 6 ಕ್ವಶನ್ಸ್ಗೆ ನಾವಿಲ್ಲಿ ಆನ್ಸರ್ ಮಾಡಬೇಕಾಗ್ತೈತಿ. ಇಲ್ಲಿ ಯಾವ್ಯಾವ ರೀತಿಯಾದಂಥ ಆನ್ಸರ್ಸ್ಗಳನ್ನು ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥದ್ದು ನೀವೇನಪ್ಪ ಅಂತಂದ್ರೆ ನಿಮ್ಮ ಕ್ವಶನ್ ಪೇಪರ್ ತೊಗೊಂಡು ರೆಫರ್ ಮಾಡಿರಿ. ಇಲ್ಲೇನಂದ್ರೆ 21 ಫೈಂಡ್ ದ ವ್ಯಾಲ್ಯೂ ಆಫ್ ದ ಕಾಸ್ಟ್ ಡೇಟಾ ಇದಕ್ಕೆ ಸರಿಯಾದಂಥ ಆನ್ಸರ್ ನೋಡ್ಕೊತ ಹೋರಿ. ನಾ ಇಲ್ಲಿ ತೋರಿಸ್ತೀನಿ ಸರಿಯಾದಂಥ ನೀವು ಆನ್ಸರ್ಸ್ಗಳು ಯಾವ ರೀತಿ ಹಾಕಿದ್ದೀರಿ ಅಂತಕ್ಕಂಥದ್ದು ಏನಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಇದೆ. ಯಾರು ಮಿಸ್ ಮಾಡ್ಕೊಳ್ಳಾರ್ದೆ ಕೊನೆಯ ತನಕ ನೋಡಿ, ನಿಮಗೆ ಸರಿಯಾದಂಥ ಆನ್ಸರ್ಸ್ಗಳಿಲ್ಲಿ ಸಿಗ್ತಾವೆ ನೋಡಿ. ಇದು 23 ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ರಿ. 2 ಮಾರ್ಕ್ಸ್ ಕ್ವಶನ್ಸ್ಗಳಿದ್ದಾವೆ. ಇನ್ನು 24 ಇದೆ. 24ಗೆ ಆನ್ಸರ್ಸ್ ಇದ್ದಾವೆ.
ಯಾವ್ಯಾವ ರೀತಿ ಅಂತ ನಿಮ್ಗೆ ಸರಿಯಾದಂಥ ಕ್ವಶನ್ಸ್ಗಳಿಗೆ ಆನ್ಸರ್ಗಳು ಯಾವ ರೀತಿ ಬರೆದಿದ್ದೀರಾ, ಯಾವ ರೀತಿ ಬರೆದದ್ದು, ಇಲ್ಲಿ ಯಾವ ರೀತಿ ಆನ್ಸರ್ಸ್ಗಳಿದ್ದಾವೆ ಅಂತಕ್ಕಂಥದ್ದು ಕೀ ಪಾಯಿಂಟ್ಸ್ಗಳನ್ನು ನೀವಿಲ್ಲಿ ಅನಲೈಸ್ ಮಾಡ್ಬೋದಾಗ್ತೈತ್ರಿ. ಇದು 27. ನೆಕ್ಸ್ಟ್ ಇದು ನೋಡ್ರಿ 28. ನಾನು ತೋರಿಸ್ಕೋತಾ ಹೋಗ್ತೀನಿ. ಇದೆಲ್ಲ ಏನಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರಗಳು ನೋಡ್ಕೊತ ಹೋಗ್ರಿ. ನಿಮಗೆ 80 ಔಟ್ ಆಫ್ 80 ಬೀಳೋ ಸಾಧ್ಯತೆ ಇರ್ತೈತಿ. ಯಾಕಪ್ಪ ಅಂತಂದ್ರೆ ನೀವು ಅಷ್ಟು ಕರೆಕ್ಟಾಗಿ ಬರೆದಿದ್ದೀರಪ್ಪ ಅಂತಂದ್ರೆ ನಿಮ್ಗೆ ಆನ್ಸರ್ಸ್ಗಳನ್ನು ಎಲ್ಲಿ ಮಿಸ್ ಮಾಡ್ಕೊಳ್ಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಏನಂದ್ರೆ ಯಾವುದೇ ರೀತಿ ಇಲ್ಲಿ ಥಿಯರಿ ಇರೋದಿಲ್ಲ ಜಾಸ್ತಿ, ಅದಕ್ಕಾಗಿ ನಿಮಗೆ ಮಾರ್ಕ್ಸ್ಗಳನ್ನು ಎಲ್ಲಿ ಕಟ್ ಆಗೋದಿಲ್ಲ. ಇನ್ನು ಪಾರ್ಟ್ ಸಿ ಅಲ್ಲಿ ನೋಡ್ರಿ 6 × 3 = 80 ಮಾರ್ಕ್ಸ್. ಎನಿ 6 ಕ್ವಶನ್ಸ್ ವಿತ್ ಆನ್ಸರ್ ಇದ್ದಾವೆ ನೋಡಿರಿ. ಆನ್ಸರ್ಸ್ಗಳಿದ್ದಾವೆ 31ಕ್ಕೆ ಆನ್ಸರ್ ಇದ್ದಾವೆ. ಇನ್ನು 31 ಕ್ವಶನ್ಸ್ಗೆ ಆನ್ಸರ್ ಇದ್ದಾವೆ. ಎಲ್ಲ ಸಂಪೂರ್ಣವಾದಂತಹ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆಯಲ್ವಾ ಮ್ಯಾಥಮೆಟಿಕ್ಸು, ಇದಕ್ಕೆ ಸಂಪೂರ್ಣವಾದಂತಹ ಆನ್ಸರ್ಸ್ಗಳೇನಪ್ಪ ಅಂತಂದ್ರೆ ಈ ಒಂದೇ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಾವಿಲ್ಲಿ ತಂದಿದ್ದೀವಿ. ಸರಿಯಾದ ರೀತಿಯನ್ನು ನೋಡಿಕೊಂಡು ನಿಮ್ಮಲ್ಲಿ ಎಕ್ಸಾಮಲ್ಲಿ ಯಾವ ರೀತಿಯಂಥ ನೀವು ಕ್ವಶನ್ಸ್ಗಳನ್ನು ಆನ್ಸರ್ಗಳು ಹಾಕಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡ್ಬೋದು ರೀ. ನೋಡ್ಕೊತ ಹೋಗ್ರಿ. ಹಾಗೆ ಯಾವುದ್ಯಾವ್ದು ಕರೆಕ್ಟಾಗಿದ್ದಾವೆ, ಯಾವುದ್ಯಾವ್ದು ತಪ್ಪಾಗಿದ್ದಾವೆ ಅಂತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ರೀ. ವಿಡಿಯೋನ ಕೊನೆ ತನಕ ನೋಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಪ್ಪ ಅಂತಂದರೆ ಮ್ಯಾಥಮೆಟಿಕ್ಸ್ದು ಎಲ್ಲ ಸೊಲ್ಯೂಷನ್ ಆಗಿದಂತಹ ಆನ್ಸರ್ಸ್ಗಳಿದ್ದಾವೆ, ಸರಿಯಾದ ರೀತಿಯ ಆನ್ಸರ್ಸ್ಗಳಿದ್ದಾವೆ. ಇದರಲ್ಲಿ ಏನಪ್ಪ ಅಂತಂದ್ರೆ ನೀವು ಸರಿಯಾದ ಅಂಕಗಳನ್ನು ತೊಗೋಬೋದು. ಇನ್ನು 40 ಆನ್ಸರ್ ಫಾರ್ ದ ಮ್ಯಾಟ್ರಿಕ್ಸ್, ಇದಕ್ಕೆ ಸೊಲ್ಯೂಷನ್ ಇದೆ. ಆ್ಯಂಡ್ 41ಗೆ ಆನ್ಸರ್. ಸಂಪೂರ್ಣವಾದಂತಹ ಕ್ವಶನ್ ಪೇಪರ್ ಆ್ಯಂಡ್ ವಿತ್ ಆನ್ಸರ್ಸ್ಗಳೇನಂತಂದ್ರೆ ಈ ಒಂದು ವಿಡಿಯೋದಲ್ಲಿದ್ದಾವೆ. ನೀವು ನೋಡ್ಕೊತ ಹೋಗಿ. ಆ್ಯಂಡ್ 43 ಆ್ಯಂಡ್ 44 ಫೈಂಡ್ ದ ಏರಿಯಾ, ಇದಕ್ಕೂ ಸಹಿತ ಸರಿಯಾದಂಥ ಉತ್ತರ ಗ್ರಾಫ್ ಹಾಕಿದ್ದಾರೆ. ಫೈಂಡ್ ದ ಜನರಲ್ ಸೊಲ್ಯೂಷನ್. ಇಷ್ಟು ಏನಪ್ಪ ಅಂತಂದ್ರೆ ಪಾರ್ಟ್ ಡಿ ಆಯ್ತು ನೋಡ್ರಿ. ಇನ್ನು ಪಾರ್ಟ್ ಇದಲ್ಲಿ ಕೊನೆಯದಾಗಿ ಏನಪ್ಪ ಅಂತಂದ್ರೆ ಪಾರ್ಟ್ ಈ 6 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನಪ್ಪ ಅಂತಂದ್ರೆ ಇಲ್ಲಿ ಸಾಲ್ವ್ ಮಾಡಿದ್ದಾವೆ. ಇಲ್ಲಿ ಕರೆಕ್ಟ್ ಆಗಿದ್ದಾವೆ ಅಂತಕ್ಕಂಥ ನೀವು ಇಲ್ಲ ನಿಮ್ಮ ಎಕ್ಸಾಮಲ್ಲಿ ಬರೆದಿದ್ದು ಇಲ್ಲಿ ನೀವು ಅನಲೈಸ್ ಮಾಡ್ಕೋಬೋದು ರೀ. ನೀವು ಯಾವ ರೀತಿ ಬರೆದಿದ್ದೀರಾ ಹಾಗೆ ಇಲ್ಲಿರ್ತಕ್ಕಂಥ ಆನ್ಸರ್ಗೂ ನಿಮಗೆ ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ಗಳನ್ನು ನೀವೇ ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು ರೀ. ಆರ್ ಅಂದರೆ ಅದನ್ನು ಆದರೂ ಬರಿಬೋದು ಅಥವಾ ಇದನ್ನು ಆದರೂ ಬರಿಬೋದು ಅಂತಕ್ಕಂಥದ್ದು 2 ಕ್ವಶನ್ ಕೊಟ್ಟಿದ್ದಾರೆ. 6 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ಸ್. ಅದಿಷ್ಟು 6 ಮಾರ್ಕ್ಸ್ ಕ್ವಶನ್ಸ್ ಆಗ್ತೀರಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು 4 ಮಾರ್ಕ್ಸ್ ಕ್ವಶನ್ಸ್. 47 ಲಾಸ್ಟ್ ಒನ್ನ ನೋಡ್ರಿ. ಸರಿಯಾದ ರೀತಿಯಾಗಿ ನೋಡಿದ್ದೆ ಅದಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ 80 ಔಟ್ ಆಫ್ 80ಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬರಬಹುದಂಥ ಆನ್ಸರ್ಸ್ಗಳು ತುಂಬಾ ಇದಾವೆ ಅಂತಕ್ಕಂಥದ್ದು ಇಲ್ಲಿ ನಾವಿಲ್ಲಿ ನೋಡ್ಬೋದಾಗ್ತೈತೆ ರೀ. ಇಷ್ಟು ಏನಪ್ಪ ಅಂತಂದ್ರೆ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ 2 ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರದಲ್ಲಿ ಬರ್ತಕ್ಕಂಥ ಸಂಪೂರ್ಣವಾದಂಥ 80 ಔಟ್ ಆಫ್ 80 ಕ್ವಶನ್ ಪೇಪರಲ್ಲಿ ಆನ್ಸರ್ಸ್ಗಳು ಯಾವ್ಯಾವ ರೀತಿ ಇದ್ದಾವೆ ಅಂತಕ್ಕಂಥ ನಾವೇನು ಹೇಳ್ಬತ್ತೀನಿ ತೋರಿಸಿದ್ದೀವಿ. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಇರತಕ್ಕಂಥ ಮಾಹಿತಿ ಇದೇ ರೀತಿ ಬರ್ತೀನಿ. ವಿಡಿಯೋ ನೋಡಬೇಕೈತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಐಕನ್ ಪ್ರೆಸ್ ಮಾಡಿದ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಡ್ಕೊಂಡು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾವಿ. ಮತ್ತೆ